ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 181 ಇದು. ಈ ಸಂಚಿಕೆ ಇವತ್ತು ಕಲರ್ಸ್ ಕನ್ನಡ ಟಿ ವಿಯಲ್ಲಿ ಇವತ್ತಿನ ಎಪಿಸೋಡ್ ಇದು. ಇವತ್ತೇ ಪ್ರಸಾರವಾಗುತ್ತಿದೆ. ನೀವೆಲ್ಲರೂ ಆಲ್ರೆಡಿ ನೋಡೇ ಇರ್ತೀರ ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ. ಮಹಿ ಹೊರಗಡೆ ಕೂತ್ಕೊಂಡಿರ್ತಾನೆ. ಆ ರೌಡಿ ಬಂದು ಕಾರ್ಕಿ ಮತ್ತು ಗೋಲ್ಡು ಅಮೌಂಟು ಎಲ್ಲ ಕೊಟ್ಬಿಡಿ, ದಾಸ್ ಸರ್ ಹೇಳಿದ್ದಾರೆ ಅಂತ ಬರ್ತಾನೆ. ಆವಾಗ ಹರಿ ಓಡ್ಕೊಂಡು ಬಂದು ಬೈತಾನೆ, ಹೊಡೆಯೋಕ್ಕೆ ಬರಬೇಡಣ, ನಾನೇನು ಮಾಡಿಲ್ಲ, ನಂದೇನು ತಪ್ಪಿಲ್ಲ, ದಾಸ್ ಅವರೇ ಹೇಳಿದ್ದು ಅಂತ ಅಂತಾನೆ. ಆಯಿತು ಬೇಗ ಕೊಟ್ಬಿಡಿ, ದಾಸ್ ಅಣ್ಣ ಬೈತಾನೆ ಅಂತ ಹೇಳಿ ಅಂತ ಇರ್ತಾನೆ. ಅಷ್ಟೊತ್ತಿಗೆ ಚಂದನ ಒಳಗಡೆ ಹೋಗಿ ಅದನ್ನೆಲ್ಲ ಅಮೌಂಟು ತಂದು ಕೊಡೋಕ್ಕೆ ಒಳಗಡೆ ಹೋಗ್ತಾಳೆ. ದುಡ್ಡು ಮತ್ತು ಕಾರ್ಕಿ ಎಲ್ಲ ತೊಗೊಂಬಂದು ಅವನ್ನ ರೌಡಿ ಎದುರಿಗೆ ಬಿಸಾಕ್ತಾಳೆ. ಹೋಗು, ನಿಮ್ಮ ಬಾಸ್ಗೆ ಹೇಳು, ನಿಯತ್ತಾಗಿ ಬದುಕು, ನಮ್ಮ ಮುಂದೆ ಎಲ್ಲ ನೀವೇನೂ ಅಲ್ಲ, ಪ್ಲ್ಯಾನ್ ಮಾಡೋದಷ್ಟೇ ನೀವು ಅಂತ ಜೋರಾಗಿ ಬೈದು ಕಳಿಸ್ತಾಳೆ. ಆ ರೌಡಿ ಕಾರ್ನ ಚೆಕ್ ಮಾಡ್ತಾ ಇರ್ತಾನೆ, ಏನಾದರೂ ಡ್ಯಾಮೇಜ್ ಆಗಿದೆಯಾ ಹಾಗೆ ಹೀಗೆ ಅಂತ. ಅದಕ್ಕೆ ಹರಿ, ನಾನು ಪ್ರೊಫೆಷ್ನಲ್ ಡ್ರೈವರು, ನನ್ನಿಂದ ಏನೂ ಆಗೋಕ್ಕೆ ಸಾಧ್ಯನೇ ಇಲ್ಲ, ಹೋಗು ಅಂತ ಹೇಳಿ ಜೋರಾಗಿ ಬೈತಾನೆ. ಇನ್ನು ಇಲ್ಲೇ ನಿಂತ್ಕೊಂಡ್ರೆ ಆಯಿತು, ಇನ್ನು ಹೊಡೆದಾಕ್ಬಿಡ್ತೀನಿ ನಿನಗೆ ಅಂತ ಅಂದಾಗ ಹೆದರಿ ಓಡಿ ದುಡ್ಡು ಇಸ್ಕೊಂಡು ಹೋಗ್ಬಿಡ್ತಾನೆ ರೌಡಿ. ಆ ರೌಡಿ ಹೋದ್ಮೇಲೆ ಬೇಜಾರಾಗಿ ನಿಂತಿರ್ತಾಳೆ ಚಂದನ, ಒಂಥರ ಫೀಲಿಂಗಲ್ಲಿ. ನೋಡೋ ಮಹಿ, ನಿಮ್ಮತ್ತಿಗೆ ಅವ್ರ ತವ್ರ ಮನೆಗೆ ಸಪೋರ್ಟ್ ಮಾಡೋ ಬದಲು ನಮ್ಮ ಮನೆಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ಇರ್ತಾನೆ. ಅಷ್ಟೊತ್ತಿಗೆ ಏನಾಯಿತು ಅಂತ ಚಂದನ ಕೇಳಿದಾಗ ಏನೂ ಇಲ್ಲ, ಮೈಕೈ ನೋವಲ್ಲ ಅದಕ್ಕೆ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಹೌದಾ, ಬನ್ನಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋಣ ಅಂತ ಹೇಳ್ತಾಳೆ. ಅಯ್ಯೋ ಇಷ್ಟಕ್ಕೆಲ್ಲ ಏನು ಬೇಡ, ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ. ಆಯ್ತಾಯಿತು, ನೀವು ಒಳಗೋಗಿ ರೆಸ್ಟ್ ಮಾಡಿ, ನಾವು ಬರ್ತೀವಿ ಅಂತ ಚಂದನಗೆ ಹೇಳಿ ಒಳಗಡೆ ಕಳಿಸ್ತಾನೆ. ಇವರಿಬ್ಬರು ಮಾತಾಡ್ಕೊತಾ ಇರ್ತಾರೆ. ನೋಡೋ ಮಹಿ, ನಿಮ್ಮತ್ತಿಗೆ ನಿಧಾನವಾಗಿ ನನಗೆ ಹತ್ರ ಆಗ್ತಾ ಇದ್ದಾಳೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮಹಿ ಹೇಳ್ತಾನೆ, ಎಲ್ಲರದ್ದು ಒಂಥರ ಮ್ಯಾರೇಜ್ ನೋಡಿದ್ದೀನಿ, ನಿಂದು ಮಾತ್ರ ವಿಚಿತ್ರ ಮ್ಯಾರೇಜಪ್ಪ. ಎಲ್ಲರೂ ಮದುವೆ ಆದಮೇಲೆ ಪ್ರೀತಿ ಮಾಡ್ತಾರೆ, ಇಲ್ಲಾಂದರೆ ಪ್ರೀತಿ ಮಾಡಿ ಮದುವೆ ಆಗ್ತಾರೆ, ನಿಮ್ಮದು ಮಾತ್ರ ವಿಚಿತ್ರ ಮ್ಯಾರೇಜು ಅಂತ ಹೇಳಿ ನನಗೆ ಒಂದು ಅರ್ಥನೇ ಆಗ್ತಾಯಿಲ್ಲ ಅಂತ ಹೇಳಿ ಗೊಣ್ಗಾಡ್ತಾ ಇರ್ತಾನೆ. ನೋಡು ಮಹಿ, ಹೇಗೆ ನಿಮ್ಮ ಅತ್ತಿಗೆ ನನ್ನನ್ನು ಇಷ್ಟಪಡ್ತಾಳೆ, ಇನ್ನು ಚಿನ್ನ ರನ್ನ ಮುದ್ದು ಅಂತ ಎಲ್ಲ ಹೇಳ್ತಾಳೆ, ನೋಡ್ತಾ ಇರು ಅಂತ ಮಹಿ ಹೇಳಿ ಒಳಗಡೆ ಹೋಗ್ತಾನೆ. ಈ ಕಡೆ ನೈಟ್ ಆಗುತ್ತೆ, ಹಾಗೆ ಬೆಳಕು ಹರಿಯುತ್ತೆ. ಗಂಧದ ಗುಡಿ ಮನೆಯಲ್ಲಿ ಮತ್ತೇನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಿ ಇನ್ನೂ ಮಲಗಿರ್ತಾನೆ. ಮುತ್ತುರಾಜು ಬಂದು ಚಂದನಾಗಿ ಹೇಳ್ತಾನೆ, ಅಮ್ಮನ ಇವತ್ತು ಸೈಟಲ್ಲಿ ಇಂಜಿನಿಯರ್ ಬರ್ತಾಯಿದ್ದಾರೆ, ಅದಕ್ಕೆ ಬೆಳಿಗ್ಗೆ ಬೇಗ ಹೋಗ್ತಾ ಇದ್ದೀನಿ, ನೀನು ಅಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ತಿಂಡಿ ತಿನ್ಕೊಳ್ಳಿ ಅಂತ ಹೇಳ್ತಾನೆ. ಯಾಕೋ ಮಹಿ ಇನ್ನೂ ಮಲಗಿದೆಯಾ ಅಂತ ಮಹಿನಿಗೆ ಹತ್ರ ಹೋಗಿ ಮಾತಾಡಿಸ್ತಾನೆ. ಏನು ಮಹಿ, ಇದು ಮೈಯೆಲ್ಲ ಇಷ್ಟೊಂದು ಸುಡ್ತಾ ಇದೆ, ಯಾಕೆ ಆರಾಮಿಲ್ವಾ, ಬಾ ಡಾಕ್ಟ್ರ್ ಹತ್ರ ತೋರಿಸ್ಕೊಂಬರೋಣ ಅಂತ ಹೇಳಿ ಹೇಳ್ತಾನೆ. ಬೇಡ ಅಣ್ಣ, ನಾನು ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಚಂದನ ಹೇಳ್ತಾಳೆ, ಇಷ್ಟಕ್ಕೆಲ್ಲ ಯಾಕಣ್ಣ ಹಾಸ್ಪಿಟ್ಲಿಗೆ, ನಾನೇ ಟ್ಯಾಬ್ಲೆಟ್ ಕೊಡ್ತೀನಿ ಬಿಡು, ಹಂಗೇನಾದರೂ ಜೋರಾದರೆ ರೆಸ್ಟ್ ತೊಗೊಳ್ಳಿ ಅಂತ ಚಂದನ ಹೇಳ್ತಾಳೆ. ನೀವೆಲ್ಲ ಏನು ಟೆನ್ಷನ್ ಮಾಡ್ಕೋಬೇಡಿ, ವರಿನೂ ಮಾಡ್ಕೋಬೇಡಿ ಅಣ್ಣ, ನೀವು ಆರಾಮಾಗಿ ಹೋಗಿ ಬನ್ನಿ ಕೆಲಸಕ್ಕೆ, ನಾನೆಲ್ಲ ನೋಡ್ಕೊತೀನಿ ಅಂತ ಚಂದನ ಹೇಳ್ತಾಳೆ. ಆಯಿತು ಅಂತ ಹೇಳಿ ಹೊರಡ್ತಾನೆ. ಈ ಕಡೆ ಮಹಿ ತುಂಬ ಜಾಸ್ತಿ ಬಂದಿರುತ್ತಲ್ಲ, ಅದಕ್ಕೆ ನಾನು ರಜೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಹರಿ, ಏನೂ ಬೇಕಾಗಿಲ್ಲ, ನಾನು ನೋಡ್ಕೊತೀನಿ, ನೀವು ಕೆಲಸಕ್ಕೆ ಹೋಗಿ ಅಂತ ಹೇಳ್ತಾಳೆ ಚಂದನ. ಅದಕ್ಕೆ ಅಯ್ಯೋ ನಿನ್ನೆ ಥರ ಮೈಕೈ ನೋವು ಜಾಸ್ತಿ ಆಗಿದೆ, ಸ್ವಲ್ಪ ಶಾಖ ಕೊಡ್ತೀರಾ ಅಂತ ಕೇಳ್ತಾನೆ. ಹೌದಾ, ನಿಮ್ಮಪ್ಪ ಅವ್ರನ್ನ ಕರಿತೀನಿ, ಅವರೇ ಶಾಖ ಕೊಡ್ತಾರೆ ಅಂತ ಅಂದಾಗ ಅಯ್ಯೋ ಬೇಡಪ್ಪ ಅಂತ ಹೇಳ್ತಾನೆ. ಆಯಿತು, ನಾನು ನೀರು ಕಾಸಿಟ್ಟಿರ್ತೀನಿ, ಅಣ್ಣ ಬಂದ ಮೇಲೆ ಶಾಖ ಕೊಡ್ತಾರೆ, ಆಯಿತು, ನನ್ನ ಮಹಿ ಏನು ಬೇಕು ಅಂತ ಕೇಳ್ತೀನಿ, ಕಷಾಯ ಮಾಡಿಕೊಡ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ತಾಳೆ. ಈ ಕಡೆ ಅಯ್ಯೋ ದೇವರೇ, ಇದಕ್ಕೆ ಯಾಕಪ್ಪ ನಾನು ರಜೆ ಹಾಕಬೇಕು ಅಂತ ಗೊಣಗ್ತಾ ಇರ್ತಾನೆ. ಈ ಕಡೆ ಕಂಟಿ ಗ್ಯಾರೇಜಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಂಟಿ ಬಂದು ಮೊಬೈಲ್ನ ಚಾರ್ಜ್ಗೆ ಇಲ್ಲ ಹಾಕ್ತಾನೆ. ಅದಕ್ಕೆ ಬ್ಯಾಟ್ರಿ ಹೇಳ್ತಾನೆ,
ಯಾಕೋ ಅಣ್ಣ ನೀನು ನಿನ್ನೆ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದೆ, ನಿನ್ನೆ ಮತ್ತು ಮೊನ್ನೆ ನೈಟು ಏನಾಗಿತ್ತು ನಿನ್ನ ಮೊಬೈಲ್ಗೆ? ವೈಭವಿ ಅಕ್ಕ ಅಂತೂ ಸಿಟ್ಟಾಗಿ ಬಂದು ಎರಡೆರಡು ಸರಿ ನೋಡ್ಕೊಂಡು ಹೋದ್ಲು ಗೊತ್ತಾ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹಿಂಗಾಯಿತು ಅಂತ ಎಲ್ಲ ಹೇಳ್ತಾನೆ ಬ್ಯಾಟ್ರಿಗೆ. ಅಪ್ಪ ಇಷ್ಟೊಂದೆಲ್ಲ ಆಯಿತಾ ಅಣ್ಣ ಅಂತ ಬ್ಯಾಟ್ರಿ ಹೇಳ್ತಾನೆ. ಹೌದು ಕಣೋ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿಗೆ ವೈಭವಿ ಬರ್ತಾಳೆ. ಅಷ್ಟೊತ್ತಿಗೆ ವೈಭವಿ ಬಂದು ಮತ್ತೆ ಜಗಳಾಡ್ತಾಳೆ. ಏನು ನೀನು ನಾನು ಇಷ್ಟು ಜಲ್ದಿ ಬೇಡ ಅದನ್ನ ಅನ್ರೀಡ್ ಮಾಡಿದೀಯಾ, ಆನ್ಸರ್ ಮಾಡೋಕ್ಕಾಗಲ್ವಾ ಅಂತ ಅದು ಇದು ಅಂತ ವಟ ಜೋರಾಗಿ ಬೈತಾ ಇರ್ತಾಳೆ. ಯಾರ ಜೊತೆಗೆ ಊರು ಸುತ್ತಕ್ಕೆ ಹೋಗಿದ್ದೆ ಹಂಗೆ ಹಿಂಗೆ ಅಂತ ಎಲ್ಲ ಬೈತಾಳೆ. ಇವನು ಸಿಟ್ಟು ಮಾಡಿಕೊಂಡು ಹಾಗೆ ನೋಡ್ತಾ ಇರ್ತಾನೆ. ಕುತ್ಕೋ ಅಂತ ಹೇಳ್ತಾನೆ. ಇವಳು ಕುತ್ಕೊಳೋದೇ ಇಲ್ಲ, ಹಂಗೆ ವಟ ಜೋರಾಗಿ ಬೈತಾನೆ ಇರ್ತಾಳೆ. ಅದಕ್ಕೆ ಕಂಠಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಜೋರಾಗಿ ಬೈದ್ಬಿಡ್ತಾನೆ. ನಾನು ಹೇಳಿದೆ ತಾನೇ ಬೆಳಿಗ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರೂ ನೀನೇ ನಾನು ಮೊಬೈಲ್ನ ಸ್ವಿಚ್ ಆಫ್ ಮಾಡಂಗೆ ಮಾಡಿದ್ದೆ ನೀನು, ಸಿಟ್ಟು ಬರ್ಸಿದ್ದೆ ನೀನು. ನಾನು ಯಾವ ಪರಿಸ್ಥಿತಿಯಲ್ಲಿದ್ದೆ ನಿನಗೇನಾದರೂ ಗೊತ್ತಾ, ಅಂದಾಜಿದೆಯಾ ಅಂತ ಬೈತಾ ಇರ್ತಾನೆ. ಹೌದಾ ಓ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ನೀನು ನನಗೆ ಅಡ್ಜಸ್ಟ್ ಆಗಲ್ಲ, ಹಾಗೆ ನೀನು ಯಾವ ಸಿಚುವೇಷನ್ನಲ್ಲಿ ಇದ್ದೀರಿ ಅಂತಲೂ ಗೊತ್ತಾಗದೆ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿ ಈ ಥರ ಎಲ್ಲ ಮಾಡ್ತೀಯ. ನನಗೂ ನಿನಗೂ ಯಾವ ಸಂಬಂಧ ಇಲ್ಲ, ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನಮ್ಮಿಬ್ಬರಿಗೂ ಹೊಂದಾಣಿಕೆ ಆಗೋದಿಲ್ಲ ವೈಭವಿ. ಇನ್ನು ಮುಂದೆ ಇನ್ನು ಯಾವುದೂ ಇದು ಮುಂದುವರಿಯೋದಿಲ್ಲ. ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ, ಇಲ್ಲಿಗೆ ಕಟ್ಟಿದ್ದು ಎಲ್ಲ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ, ಬೈದ್ಬಿಡ್ತಾನೆ. ಮೊದಲು ಇಲ್ಲಿಂದ ತೊಲಗು ಅಂತ ಬೈತಾನೆ. ಅದಕ್ಕೆ ಅಳ್ಕಂತ ಹೋಗ್ತಾಳೆ. ಮತ್ತೆ ಬಂದು ವಾಪಸ್ಸು ಹೌದಾ ನಿನ್ನಿಂದನೇ ತಪ್ಪಾಗಿರೋದು, ಇದನ್ನು ನೀನೇ ಸರಿ ಮಾಡಬೇಕು, ನೀ ಹೇಳೋವರೆಗೂ ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಮುಂದೆ ಕುತ್ಕೊಂಡ್ಬಿಡ್ತಾಳೆ, ರೋಡ್ ಮುಂದೆನೇ. ಇಲ್ಲೇ ಸತ್ಯಾಗ್ರಹ ಮಾಡ್ತೀನಿ, ನೋಡ್ತಾ ಇರು, ನಿನಗೆ ಬುದ್ಧಿ ಕಲಿಸ್ದೆ, ನಾನು ಬಿಡಲ್ಲ ಅಂತ ಹೇಳಿ ವೈಭವಿ ಅಲ್ಲೇ ರೋಡ್ ಮೇಲೆ ಕುತ್ಕೊಂಡು ಇವ್ರ ಅಂಗಡಿ ಮುಂದೆನೇ ಕುತ್ಕೊಂಡ್ಬಿಡ್ತಾಳೆ. ಇವಾಗ ಏನಾಗುತ್ತೆ ಅಂತ ಮುಂದೆ ನೋಡೋಣ. ಈ ಕಡೆ ಮುತ್ತುರಾಜು ಕೆಲಸಕ್ಕೆ ಬಂದಿರ್ತಾನೆ. ಆಲ್ರೆಡಿ ಮಧ್ಯಾಹ್ನ ಆಗಿರುತ್ತೆ. ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಮಹಿಮಾ ಮತ್ತು ಇವನು ಅಮಿತ್ ಊಟ ಮಾಡ್ತಾ ಇರ್ತಾರೆ. ಮುತ್ತು ಅಣ್ಣ ಬಾ ಕುತ್ಕೋ ಊಟ ಮಾಡೋಣ ಅಂತ ಕರೀತಾರೆ. ಆಯಿತು ಬಂದೆ ಅಂತ ಹೇಳಿ ಇವರು ಎಲ್ಲರೂ ಬಂದು ಮೂವರು ಕುತ್ಕೊತಾರೆ ಊಟಕ್ಕೆ. ಒಬ್ರಿಗೊಬ್ಬರು ಊಟನ ಶೇರ್ ಮಾಡಿಕೊಂಡು, ಹಿಂದಿ ಕಲ್ತ್ಕೊಂಡು ಕನ್ನಡ ಕಲ್ತ್ಕೊಂಡು ಒಬ್ರಿಗೊಬ್ಬರು ಊಟನೂ ಶೇರ್ ಮಾಡಿಕೊಂಡು ತಿಂತಾ ಇರ್ತಾಳೆ. ಆವಾಗ ಇದನ್ನು ಯಾರು ಮಾಡಿದ್ದು, ನಿಮ್ಮ ವೈಫಾ, ಮನೇಲಿ ಯಾರ್ಯಾರು ಇದ್ದೀರಾ ಅಂತ ಎಲ್ಲ ಕೇಳ್ತಾಳೆ ಮಹಿಮಾ. ಅದಕ್ಕೆ ನಿಮ್ಮ ಮದುವೆ ಆಗಿದೆಯಾ ಅಂತ ಕೇಳ್ತಾಳೆ. ಈ ಕಡೆ ಗಂಧದ ಗುಡಿ ಮನೆಯಲ್ಲಿ ನಟರಾಜ್ ಅವರು ಪೇಪರ್ ಓದ್ಕೊಂಡು ಕೂತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಸೊಸೆ ಬರ್ತಾಳೆ. ಸ್ವಲ್ಪ ಇದರಲ್ಲಿರೋ ಟ್ಯಾಬ್ಲೆಟ್ನ ತೊಗೊಂಡು ಬನ್ನಿ, ಮೈಗೆ ಹುಷಾರಿಲ್ಲ ಅಂತಂದಾಗ ಇಷ್ಟಕ್ಕೆಲ್ಲ ಟ್ಯಾಬ್ಲೆಟ್ ತೊಗೋತಾರ ಅಂತ ಹೇಳ್ತಾನೆ. ಸುಮ್ಮನೆ ತೊಗೊಂಡು ಬನ್ನಿ, ಆವಾಗಿನ ಕಾಲ ಬೇರೆ ಇವಾಗಿನ ಕಾಲ ಬೇರೆ ಅಂತ ಹೇಳ್ತಾಳೆ. ಆಯಿತು ತೊಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪ ಟೀ ಪುಡಿನೂ ಖಾಲಿಯಾಗಿದೆ, ತೊಗೊಂಡು ಬರ್ತೀರಾ ಅಂತ ಹೇಳ್ತಾನೆ. ಆಯಿತು ತೊಗೊಂಡು ಬರ್ತೀನಿ, ಎಲ್ಲನೂ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ ನಟರಾಜ್ ಅವರು. ಇರಿ ದುಡ್ಡು ಕೊಡ್ತೀನಿ ಅಂತ ಅಂದಾಗ, ನಿನ್ನ ದುಡ್ಡು ಯಾರಿಗೆ ಬೇಕಮ್ಮ, ಬೇಡ ನಾನೇ ತೊಗೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.